ನಮಸ್ಕಾರ ಸ್ನೇಹಿತರೆ. ಕಳೆದ ಕೆಲವು ದಿನಗಳ ಹಿಂದೆ ಮೊಳಕಾಲ್ಮೂರು ರಾಜಕಾರಣ ಒಂದಷ್ಟು ರಂಗೇರಿತ್ತು. ಒಂದಷ್ಟು ವಾಕ್ ಸಮರ ಬಹಳ ಜೋರಾಗಿ ನಡೀತು. ಅದು ನಿಮಗಳಿಗೆಲ್ಲ ಗೊತ್ತಿದೆ. ಸದ್ಯಕ್ಕೆ ನಮಗೆ ಆ ವಿಷಯ ಬೇಡ, ಇನ್ನೊಂದು ಸಾರಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಸದ್ಯ ನಡೆಯುತ್ತಿರುವಂತಹ ವಿದ್ಯಮಾನಗಳು, ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಾವು ಒಂದಷ್ಟು ಅವಲೋಕನ ಮಾಡೋಣ. ನಮಗಾಗುವಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಸ್ನೇಹಿತರೆ, ಏನು ಮೊದಲ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರ್ತಾರೆ. ಆಗ ಕಾಂಗ್ರೆಸ್ಸಿನ ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಇಂದಿರಾ ಕ್ಯಾಂಟೀನನ್ನು ಬೆಂಗಳೂರು ಸೇರಿದಂತೆ ಹಲವಾರು ಕಡೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರಿಗೂ ಸಹ ಇಂದಿರಾ ಕ್ಯಾಂಟೀನನ್ನು ಮಂಜೂರು ಮಾಡಲಾಗಿರುತ್ತೆ. ನಂತರ BJP ಸರ್ಕಾರ ಬರುತ್ತೆ. ಆ BJP ಸರ್ಕಾರದಲ್ಲಿ ಮೊಳಕಾಲ್ಮೂರಿನ ಶಾಸಕರಾಗಿ ಶ್ರೀರಾಮುಲು ಆಯ್ಕೆ ಆಗ್ತಾರೆ. ಆ ಸಂದರ್ಭದಲ್ಲಿ ಈ ಇಂದಿರಾ ಕ್ಯಾಂಟೀನನ್ನು ಮರೆತು ಅಥವಾ ಆ ಇಂದಿರಾ ಕ್ಯಾಂಟೀನನ್ನು ನೆನೆಗುದಿಗೆ ಬಿಡುವಂತೆ ಮಾಡಿ ಅವರೇ ಸ್ವತಃ ಹಳ್ಳಿಯಿಂದ ಬರುವಂಥ ಜನಗಳಿಗೆ ನಾವೊಂದಷ್ಟು ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಒಂದಷ್ಟು ದಿನ ಊಟದ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ. ನಂತರ ಈಗ ಏನು ಕಳೆದ 2 ವರ್ಷಗಳ ಹಿಂದೆ ಚುನಾವಣೆ ನಡೀತದೆ. ಆಗ ಇಲ್ಲಿ ಗೋಪಾಲಕೃಷ್ಣ ಅವರು ಗೆದ್ದು ಶಾಸಕರಾಗ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದಿದೆ. ಮತ್ತೆ 2ನೇ ಬಾರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಈಗ ಏನು ನೆನೆಗುದಿಗೆ ಬಿದ್ದಂತಹ ಆ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಇಂದಿರಾ ಕ್ಯಾಂಟೀನು ಉದ್ಘಾಟನೆ ಮಾಡೋದಕ್ಕೆ ಕೆಲವೇ ದಿನಗಳ ಹಿಂದೆ ಏನು ರಾಂಪುರದ ಭಾಗದಲ್ಲಿ ಒಂದು ಖಾಸಗಿ ಕಂಪನಿಯವರ ಆ ಪ್ರಾರಂಭೋತ್ಸವದಲ್ಲಿ ಶಾಸಕರು ಭಾಗವಹಿಸಿರ್ತಾರೆ. ಅಲ್ಲಿ ಅವರೇನು ಆ ಕಾರ್ಯಕ್ರಮದ ಭಾಷಣದಲ್ಲಿ ಮಾತಾಡುವಾಗ ಕೆಲವೊಂದು ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅವ್ರ ಭಾಷಣದಲ್ಲಿ ಏನು, ನಾವು ರಸ್ತೆ ಮಾಡೋಕ್ಕಾಗ್ತಾ ಇಲ್ಲ, ಚರಂಡಿ ಮಾಡೋದಕ್ಕಾಗ್ತಿಲ್ಲ, ಒಂದು ಸುಸಜ್ಜಿತವಾದಂಥ ಶಾಲಾ ಕಟ್ಟಡವನ್ನು ಕಟ್ಟೋಕ್ಕಾಗ್ತಾ ಇಲ್ಲ ಸರ್ಕಾರದ ಕಡೆಯಿಂದ. ಆದರೆ ಇವರು ಏನು ಖಾಸಗಿಯವರು ಇಂತಹ ದೊಡ್ಡ ಕಂಪನಿಯನ್ನು ಕಟ್ಟಿ ಇಲ್ಲಿ ಸುತ್ತಮುತ್ತಲಿನ ಜನಗಳಿಗೆ ಒಂದಷ್ಟು ಕೆಲಸವನ್ನು ಕೊಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಅವರು ಆ ವೇದಿಕೆಯಲ್ಲಿ ಮಾತಾಡ್ತಾರೆ. ಯಾವಾಗ ಶಾಸಕರು, ಅದರಲ್ಲೂ ಕಾಂಗ್ರೆಸ್ ಶಾಸಕರಾದಂತಹ ಎನ್.ಎಲ್. ಗೋಪಾಲಕೃಷ್ಣ ಅವರು ನಾವು ರಸ್ತೆ ಮಾಡೋಕ್ಕಾಗ್ತಿಲ್ಲ, ಚರಂಡಿ ಮಾಡೋಕ್ಕಾಗ್ತಿಲ್ಲ, ಶಾಲೆ ಕಟ್ಟೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು, ಅದನ್ನು BJPಗರು ತಮ್ಮದೇ ದೃಷ್ಟಿಕೋನದಲ್ಲಿ ನೋಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡ್ತಾರೆ. ಅದಕ್ಕೆ ಶಾಸಕರು ಮತ್ತು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರನ್ನು ಜೊತೆಯಲ್ಲಿಟ್ಟುಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಲವು ಸ್ಪಷ್ಟನೆಯನ್ನು ಕೊಡ್ತಾರೆ, ಒಂದಷ್ಟು ಎಚ್ಚರಿಕೆಯನ್ನು ಕೊಡೋ ರೀತಿಯಲ್ಲಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ. ಆ ನಂತರ ಅದನ್ನು ಇಟ್ಟುಕೊಂಡು BJPಯ ಒಂದು ಹೋರಾಟ ನಡೀತದೆ. ಅವರು ತಹಶೀಲ್ದಾರ್ಗೊಂದು ಮನವಿಯನ್ನು ಕೊಡ್ತಾರೆ. ಅಲ್ಲಿ ಒಂದಷ್ಟು ಅವರ ಮಾತುಗಳನ್ನು ಮತ್ತು ಹಾಲಿ ಏನು ಶಾಸಕರಿದ್ದಾರೆ ಗೋಪಾಲಕೃಷ್ಣ ಅವ್ರ ಬಗ್ಗೆ ಕೆಲವು ವಿಷಯವನ್ನು ತಹಶೀಲ್ದಾರ್ ಮನವಿ ಕೊಡುವಂಥ ಸಂದರ್ಭದಲ್ಲಿ BJPಯ ಮುಖಂಡರುಗಳು ಪ್ರಸ್ತಾಪ ಮಾಡ್ತಾರೆ. ಸೊ ಏನು ಅದು ಮುಗಿದು ನಂತರದ ದಿನದಲ್ಲಿ ಇಂದಿರಾ ಕ್ಯಾಂಟೀನು ಉದ್ಘಾಟನೆ ಇರ್ತದೆ. ಆ ಉದ್ಘಾಟನೆಯನ್ನು ಮಾಡಿದಂತಹ ಶಾಸಕ ಗೋಪಾಲಕೃಷ್ಣ ಅವರು ಹಿಂದೆ ಏನು ತಹಶೀಲ್ದಾರ್ ಮನವಿ ಕೊಡುವಾಗ ಮಾತಾಡಿರ್ತಾರೆ, ಅದಕ್ಕೆ
ಕೌಂಟ್ರ್ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಕೌಂಟ್ರ್ ಕೊಡ್ತಾ ಹೋಗ್ತಾರೆ. ಅಲ್ಲಿ ಮಾಜಿ ಶಾಸಕರ ವಿಷಯವನ್ನು ಮತ್ತು ಆ ಬಿ ಜೆ ಪಿಯ ಕೆಲವು ಕಾರ್ಯಕರ್ತರನ್ನು ವೈಯಕ್ತಿಕವಾಗಿ ಅವ್ರು ಪ್ರಸ್ತಾಪ ಮಾಡ್ತಾರೆ. ಆ ನಂತರ ಅದಕ್ಕೆ ಸಂಬಂಧಪಟ್ಟಾಗ ಏನೋ ಆಗೋಗುತ್ತೆ. ಅವರು ನೆಕ್ಸ್ಟು ಅವರು ಕೂಡ ಅದಕ್ಕೆ ಕೌಂಟ್ರ್ ಕೊಡ್ತಾರೆ, ನಿಲ್ಗೊಂಡೆ ತಿಪ್ಪೇಸ್ವಾಮಿ ಅವರು. ಸ್ನೇಹಿತರೆ, ಇಲ್ಲಿ ನಾವು ಪ್ರಸ್ತುತ ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಏನು ಅಂದರೆ, ಈ ಇಂದಿರಾ ಕ್ಯಾಂಟೀನು ಸರ್ಕಾರದ ಕಾರ್ಯಕ್ರಮ, ಖಾಸಗಿ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ. ಇಲ್ಲಿ ಎಲ್ಲ ಪಕ್ಷದವರು ಅಥವಾ ಪಕ್ಷಾತೀತವಾಗಿ ಅಥವಾ ಯಾವುದೇ ಪಕ್ಷದಲ್ಲಿ ಗುರ್ಸ್ಕೊಳ್ದೇ ಇರೋರು ಎಲ್ರಿಗೂ ಬೇಕಾಗಿರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅವರು ತಮ್ಮ ಏನು ಅವರಿಗೆ ಸ್ಪಷ್ಟನೆ ಕೊಡೋದಕ್ಕೋ ಅಥವಾ ಅವರಿಗೆ ಟಾರ್ಗೆಟ್ ಮಾಡಿ ಮಾತಾಡೋದಕ್ಕೋ ಬಳಸ್ಕೋಬಾರ್ದಾಗಿತ್ತು. ಅವರು ಬಳಸ್ಕೊಂಡ್ರು. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಅವರು ಕ್ರಿಯೇಟ್ ಮಾಡ್ಕೊಂಡ್ರು, ಅದನ್ನು ಫೇಸ್ ಮಾಡಿದ್ರು. ಇರಲಿ, ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನು ಅಂದರೆ, ಈ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಬ್ಬ ಕಾಂಗ್ರೆಸ್ಸು ಮುಖಂಡ ಮಾತಾಡ್ತಾ ಈಗಿರುವಂತಹ ತಾಲೂಕ್ ಪಂಚಾಯಿತಿ ಬೇರೊಂದು ಕಡೆಗೆ ವರ್ಗಾವಣೆ ಮಾಡ್ತಿದ್ದಾರೆ. ಕಾರಣ ಏನು ಅಂದರೆ ಈ ಏನು ತಾಲೂಕ್ ಪಂಚಾಯಿತಿ ಇದೊಂದು ಹಳೆ ಕಟ್ಟಡ, ಇದು ಸ್ಮಾರಕವಾಗಿ ಉಳಿಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ, ಅಂಥದ್ದೊಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಶಾಸಕರು ಇಲ್ಲಿಯ ತಾಲೂಕ್ ಪಂಚಾಯಿತಿ ಹಳೆಯ ಕಟ್ಟಡವನ್ನು ಹಾಗೆ ಉಳಿಸಿ ಹೊಸ ಕಟ್ಟಡವನ್ನು ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಸರ್ಕಾರದ ಜಾಗ ಒಬ್ಬ BJPಯ ಮುಖಂಡನ ಕೈಯಲ್ಲಿತ್ತು. ಅದನ್ನು ಕಿತ್ಕೊಂಡು ಆ ಜಾಗದಲ್ಲಿ ತಾಲೂಕ್ ಪಂಚಾಯಿತಿಯನ್ನು ಕಟ್ತಾ ಇದ್ದಾರೆ ಅಂಥೇಳಿ ಆ ವೇದಿಕೆಯಲ್ಲಿ ಮಾತಾಡ್ತಾರೆ. ಸ್ನೇಹಿತರೆ, ಅವರು ಹೇಳಿರೋ ಮಾತು ಅಕ್ಷರಃ ಸತ್ಯ. ಏನು ಕಾಂಗ್ರೆಸ್ ಮುಖಂಡ ಹೇಳ್ತಾರೆ ಅದು ಅಕ್ಷರಃ ಸತ್ಯ. ಹಳೆಯ ಕಟ್ಟಡ ಅದು ಸ್ಮಾರಕವಾಗಿ ಉಳಿಬೇಕು, ಬ್ರಿಟಿಷರ ಕಾಲದ ಕಟ್ಟಡ ಸ್ಮಾರಕವಾಗಿ ಉಳಿಬೇಕು ಅನ್ನೋದು ಸರ್ಕಾರದ ದಿಟ್ಟ ನಿಲುವು. ಅದು ಬಹಳ ವರ್ಷಗಳ ಹಿಂದೆನೇ ಈ ಹಳೆ ಕಟ್ಟಡಗಳನ್ನು ಯಾವುದೇ ಕಾರಣಕ್ಕೂ ಹೊಡಿಬಾರ್ದು, ಅವನ್ನ ಹಾಗೆ ಉಳಿಸ್ಬೇಕು ಅನ್ನೋಂಥ ಒಂದು ನಿಲುವನ್ನು ಸರ್ಕಾರ ತೆಗೆದುಕೊಂಡಿತ್ತು. ಹಾಗಾಗಿ ಅದನ್ನು ಏನು ತಾಲೂಕ್ ಪಂಚಾಯಿತಿಯನ್ನು ಹಾಗೆ ಉಳಿಸ್ಬೇಕು ಅನ್ನುವಂಥ ಆ ಮಹತ್ವಾಕಾಂಕ್ಷೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಳ್ಳೆಯದು. ಅದಕ್ಕೆ ಎಲ್ಲರೂ ಕೂಡ ಸ್ಪಂದಿಸಲೇಬೇಕು ಆ ಹೇಳಿಕೆಗೆ. ಹಾಗೆ ಅವರು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಏನು ಹಳೆಯ ತಾಲೂಕು ಆಫೀಸ್ ಇತ್ತು, ಆ ತಾಲೂಕು ಆಫೀಸನ್ನು ಒಡೆದು ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಇವರಿಗೆ ಆ ಕಟ್ಟಡದ ಮೇಲೆ ಯಾವುದೇ ಒಂದಷ್ಟು ಭಾವಕ ಸಂಬಂಧ ಇಲ್ಲ. ಅಂಥದ್ರ ಬಗ್ಗೆ ಈ ಹಳೆಯ ಕಟ್ಟಡಗಳನ್ನು ಸ್ಮಾರಕವಾಗಿ ಉಳಿಸ್ಬೇಕು ಅನ್ನೋ ಅಭಿಲಾಷೆನೇ ಅವ್ರುಗಳಿಗಿಲ್ಲ. ಹಾಗಾಗಿ ಅವರು BJP ಸರ್ಕಾರದಲ್ಲಿ BJP ಶಾಸಕರು ಅದನ್ನು ಒಡೆದು ಅಲ್ಲಿ ಸರ್ಕಾರಿ ಬಸ್ ನಿಲ್ದಾಣ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮಾಡಿದರು. ಅದು ಕೂಡ ಇಲ್ಲಿ ಈಗ ಮಳೆ ಬಂದರೆ ಅದು ಇಡೀ ಬಿಲ್ಡಿಂಗ್ಗೆ ಮುಳುಗೋಗ್ತದೆ ಅಂಥ ಜಾಗದಲ್ಲಿ ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ಅನ್ನೋಂಥ ವಿಷಯವನ್ನೇ ಹೇಳ್ತಾರೆ. ಎಸ್, ತಾಲೂಕು ಆಫೀಸು ಹೊಡಿಬಾರ್ದಾಗಿತ್ತು. ಬೇಕಾದ್ರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಎಲ್ಲ ಜಾಗ ಇದ್ದು ಅಲ್ಲಿ ಕಟ್ಕೋಬೋದಾಗಿತ್ತು, ಹೊಡಿಬಾರ್ದಾಗಿತ್ತು. ಅದನ್ನು ಸ್ಮಾರಕವಾಗಿ ಉಳಿಸ್ಬೇಕಾಗಿತ್ತು. ಒಂದಷ್ಟು ರಿಪೇರಿ ಮಾಡಿದ್ರೆ ಸರಿ ಹೋಗ್ತಿತ್ತು. ಅದೇನು ಬಿದ್ದೋಗೋಷ್ಟು ಕೆಟ್ಟೋಗಿರಲಿಲ್ಲ. ಅದನ್ನು ಹೊಡಿದೆ ಅದನ್ನ ಹಾಗೆ ಉಳಿಸ್ಕೋಬೋದಾಗಿತ್ತು. ಆ ವಿಚಾರದಲ್ಲಿ ಆ ಕಾಂಗ್ರೆಸ್ ಮುಖಂಡ ಏನು ಹಳೆಯ ಕಟ್ಟಡಗಳನ್ನು ಸ್ಮಾರಕವಾಗಿ ಉಳಿಸ್ಬೇಕು ಅಂತ ಹೇಳಿರೋದೇನಿದೆಯಲ್ಲ, ಅದಕ್ಕೆ ನಮ್ಮೆಲ್ಲರ ಸಹಮತ ಇದೆ. ಹಾಗೆ ಅವ್ರಿಗೆ ನಾನು ಒಂದು ವಿಷಯವನ್ನು ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಈಗೇನು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಹಳೆಯ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತು. ಅದು ಭಾಳ ಸುಸಜ್ಜಿತವಾದಂಥ ಕಟ್ಟಡ, ಗಟ್ಟಿಮುಟ್ಟಾಗಿ ಇದ್ದಂಥ ಕಟ್ಟಡ,
ಹಳೇ ಕಾಲದ ಕಟ್ಟಡ. ಈಗೇನು ಇವ್ರು ಹೇಳ್ತಾರಲ್ಲ ಹಳೇ ಕಾಲದ ಕಟ್ಟಡ, ಆ ಕಾಲದ ಕಟ್ಟಡ ಅದು. ಸುಮಾರು ರೂಮ್ಗಳನ್ನು ಒಳಗೊಂಡು ಆ ಇಡೀ ಪ್ರದೇಶವನ್ನ ಅದು ಆವರಿಸ್ಕೊಂಡಿತ್ತು. ಯಾವುದೇ ರೀತಿ ಅದು ಶಿಥಿಲ ಆಗಿರಲಿಲ್ಲ, ಇನ್ನು ಚೆನ್ನಾಗೇ ಇತ್ತು. ಆ ಮಧ್ಯದಲ್ಲಿ ಅಂದಿನ ಶಾಸಕರು, ಅಂದ್ರೆ ಇವತ್ತಿನ ಏನು ಶಾಸಕರಿದ್ದಾರೆ ಎನ್ ವೈ ಗೋಪಾಲಕೃಷ್ಣ ಅವರೇ ಅವತ್ತು ಶಾಸಕರಾಗಿರ್ತಾರೆ. ಅವರು ಈಗಿರುವಂತಹ ಈಗೇನಿದೆಯಲ್ಲ ಹಾಸ್ಪಿಟ್ಲು 100 ಹಾಸಿಗೆಗಳ ಆಸ್ಪತ್ರೆ ಕಟ್ಟಡ ಅಂತ ಏನು ಕಟ್ಟಿದಾರಲ್ಲ, ಈಗ ಇದನ್ನ ಮಂಜೂರು ಮಾಡಿಸ್ಕೊಂಡು ಬರ್ತಾರೆ. ಮಂಜೂರು ಮಾಡಿಸ್ಕೊಂಡು ಬಂದು ಆ ಜಾಗದಲ್ಲಿ ಕಟ್ಟಬೇಕು ಅಂತಂದಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಬಹುಜನ ಸಮಾಜ ಪಕ್ಷ ಈ ಹಳೆಯ ಕಟ್ಟಡವನ್ನ ತೆಗಿಬೇಡಿ, ಹಾಗೇ ಉಳಿಸಿ. ಈಗೇನು ನೀವು 100 ಹಾಸಿಗೆಗಳ ಆಸ್ಪತ್ರೆ ತಂದಿದ್ದೀರಿ, ಅದನ್ನ ಬೇರೆ ಕಡೆ ಕಟ್ಟಿ ಈ ಆನಗಲ್ ರೋಡಲ್ಲಿ ಸುಮಾರು ಸರ್ಕಾರಿ ಜಾಗಗಳಿದ್ದು ಅಲ್ಲಿ ಕಟ್ಟಿ. ಯಾಕೆ ಅಂದರೆ ಇದು ಒಂದು ಹಳೆಯ ಕಟ್ಟಡ ಮತ್ತು ಗಟ್ಟಿಮುಟ್ಟಾಗಿದೆ. ಇದನ್ನ ಈಗೇನು ಸರ್ಕಾರಿ ಕಚೇರಿಗಳು ಬಾಡಿಗೆಯಲ್ಲಿ ಇದೆಯಲ್ಲ ಅವನ್ನೆಲ್ಲ ತಂದು ಇಲ್ಲಾಕಿ, ಅಥವಾ ಬೇರೆ ಯಾವುದಾದ್ರೂ ಸರ್ಕಾರಿ ಕಚೇರಿಗೆ ಬಳಸ್ಕೊಳ್ಳಿ, ಯಾವುದೋ ಶಾಲಾ ಕಾಲೇಜು ಯಾವುದಕ್ಕೂ ಬಳಸ್ಕೊಳ್ಳಿ. ಆದರೆ ಈ ಕಟ್ಟಡವನ್ನು ಹೊಡಿಬೇಡಿ, ಹಾಗೆ ಉಳಿಸಿ. ಈ ಆಸ್ಪತ್ರೆಯನ್ನು ಇಲ್ಲಿ ಕಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಊರು ಬೆಳೀತದೆ, ಜನಸಂಖ್ಯೆ ಬೆಳೀತದೆ, ತಾಲೂಕು ದೊಡ್ಡದಾಗ್ತಾ ಹೋಗ್ತದೆ. ಆಗ ಮತ್ತೆ ಆಸ್ಪತ್ರೆಯ ಕಟ್ಟಡಗಳನ್ನ ಹೆಚ್ಚು ಕಟ್ಟಬೇಕಾಗುತ್ತೆ. ಆಗ ಇಲ್ಲಿ ಜಾಗ ಸಾಲಲ್ಲ. ಹಾಗಾಗಿ ಇದನ್ನ ಆನಗಲ್ ರಸ್ತೆ ಪಕ್ಕದಲ್ಲೆಲ್ಲಾದ್ರೂ ಕಟ್ಟಿ ಅಂತ ಹೇಳಿದ್ವಿ. ಬಹುಶಃ ಈಗೇನು ಮುರಾರ್ಜಿ ಶಾಲೆ ಏನಿದೆಯಲ್ಲ ಆ ಭಾಗದಲ್ಲಿ ಕಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಎಂತಹ ಬೇರೆ ವಿಭಾಗಗಳು, ಆಸ್ಪತ್ರೆಯ ವಿಭಾಗಗಳು ಬಂದರೂ ಅಲ್ಲಿ ಕಟ್ಕೋಬಹುದು, ಸ್ಥಳಾವಕಾಶ ಇದೆ ಅನ್ನೋಂಥ ಒಂದು ವಿಷಯವನ್ನು ಇಟ್ಕೊಂಡು ಸುಮಾರು ದಿನಗಳ ಕಾಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಬಹುಜನ ಸಮಾಜ ಪಕ್ಷ ಕಾರ್ಯಕರ್ತರು ಧರಣಿ ಕೂತ್ಕೊಂಡ್ರು, ಸ್ಟ್ರೈಕ್ ಮಾಡಿದ್ರು, ಬೊಬ್ಬೆ ಹೊಡ್ಕೊಂಡ್ವಿ. ಸ್ನೇಹಿತರೆ, ಯಾವುದಕ್ಕೂ ಮಣೆ ಹಾಕ್ಲಿಲ್ಲ. ಬದಲಾಗಿ ಏನು ಹೇಳ್ತಾರೆ, ನಾನು ಇಂಥದ್ದೊಂದು ದೊಡ್ಡ ಆಸ್ಪತ್ರೆಯನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದೀನಿ, ಇವರು ಈ DSSನವರು BSP ಅವರು ಇದನ್ನ ನಿಲ್ಸಕ್ ನೋಡ್ತಾರ್ರಿ ಅಂತ ಹೇಳ್ಬಿಟ್ಟು ಜನಗಳನ್ನ ದಿಕ್ ತಪ್ಪಿಸೋಂಥ ಕೆಲಸ ಅವತ್ತಿನ ಶಾಸಕರಾದಿಯಾಗಿ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮಾಡಿದ್ರು. ಈಗ ನೋಡ್ರಿ, ಸುಮ್ಮನೆ ಯೋಚನೆ ಮಾಡ್ರಿ, ಅದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅದೇ ಶಾಸಕರು ಇವತ್ತು ಹಳೇ ಕಟ್ಟಡ, ಹಾಸ್ಪಿಟ್ಲಿಗಿಂತೂ ಈ ತಾಲೂಕ್ ಪಂಚಾಯತಿ ಕಟ್ಟಡ ಏನಂಥ ಕಟ್ಟಡ ಏನಲ್ಲ, ಹಂಗನ್ಕಂಡು ಅದನ್ನು ಹೊಡೆದಾಕ್ಬೇಕು ಅನ್ನೋದು ನನ್ನ ಅರ್ಥ ಅಲ್ಲ. ಈ ನಿಮಗೆ ತಾಲೂಕ್ ಪಂಚಾಯತಿ ಮೇಲೆ ಇದ್ದಂಥ ವ್ಯಾಮೋಹ, ಹೊಡೆದಾಕಿರೋ ತಾಲೂಕು ಆಫೀಸ್ ಬಗ್ಗೆ ಇದ್ದಂಥ ವ್ಯಾಮೋಹ, ಆ ಆಸ್ಪತ್ರೆ ಆ ಕಟ್ಟಡಕ್ಕೆ, ಇವೆರಡಕ್ಕಿಂತ ಬಹಳ ದೊಡ್ಡದಾಗಿದ್ದಂತಹ ಕಟ್ಟಡ ಅದು. ಅದ್ರ ಮೇಲೆ ಯಾಕಿರ್ಲಿಲ್ಲ? ಮತ್ತೆ ಸಾಲದಕ್ಕೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಈಗ ಕಟ್ಟಿರುವಂತಹ ಬಸ್ ಸ್ಟ್ಯಾಂಡು ಮಳೆ ಬಂದ್ರೆ ಮುಳುಗೋಗ್ತದೆ ನೀರಲ್ಲಿ, ಹಂಗಿದೆ ಅಂತ. ಮಳೆ ಬಂದ್ರೆ ಗೌರ್ಮೆಂಟ್ ಏನು ಬಸ್ ಸ್ಟ್ಯಾಂಡ್ ಈಗ ಕಟ್ತಿದ್ರಲ್ಲ ಅದು ಮುಳುಗೋಗುತ್ತೆ. ಮಳೆ ಬಂದ್ರೆ ಮುಳುಗೋಗ್ತದೆ. ಈಗಾಗ್ಲೇ ಏನ್ ತಾಲೂಕ್ ಪಂಚಾಯತಿಯನ್ನ ಕಟ್ಟಬೇಕು ಅಂತ ಹೊರಟಿದಿರಲ್ಲ, ಆಲ್ರೆಡಿ ಮಳೆ ಬಂದಾಗಿದೆ, ನಿಂತಾಗಿದೆ, ಮುಳುಗೋಗಿದೆ ಅದು. ಯಾಕಂದ್ರೆ ಅಲ್ಲಿ ಕಟ್ತಾ ಇರೋದು ಕೆರೆ ಅಂಗಳದಲ್ಲಿ. ಅದು ಯಾರ್ಯಾರ್ದು ಖಾಸಗಿ ಜಾಗ ಅಂತ ಹೇಳ್ಬಿಟ್ಟು ಒಂದಷ್ಟು ಗೊಂದಲಗಳಿದೆ, ಅದು ನಡೀತಾ ಇದೆ. ಅದು ಒಂದಷ್ಟು ಇಷ್ಟರಲ್ಲೇ ಕೋರ್ಟು ಅದು ಇದು ಅನ್ನೋದು ಆಗುತ್ತೆ. ಸಾಲದಕ್ಕೆ ಅದು ಒಂದು ಖರಾಬ್ ಭೂಮಿ, ಅಂದ್ರೆ ಖರಾಬು ಅಂತ ಗುರ್ಸಿರೋಂಥದ್ದು ಏನಿದೆಯಲ್ಲ, A ಖರಾಬ್ B ಖರಾಬ್ ಅನ್ನೋಂಥದ್ದು ಇದೆಯಲ್ಲ, ಇದು ಯಾವ ಖರಾಬು? ಕೆರೆ, ಹಳ್ಳ, ಬೆಟ್ಟ, ಗುಡ್ಡಗಳು ಯಾವ ಖರಾಬಲ್ಲಿ ಬರ್ತವೆ? ಯೋಚನೆ ಮಾಡ್ಬೇಕು. ಈ B ಖರಾಬಲ್ಲಿ ಬರೋಂಥದ್ದು ಏನಿದೆಯಲ್ಲ, ಇವುಗಳ ಮೂಲ ಸ್ವರೂಪವನ್ನ ಯಾವುದೇ ಕಾರಣಕ್ಕೂ ಖಾಸಗಿಯವರು ಇರ್ಬೋದು, ಸರ್ಕಾರದವರೇ ಇರ್ಬೋದು, ಯಾವ ಕಾರಣಕ್ಕೂ ಆ ಮೂಲ ಸ್ವರೂಪವನ್ನ ವಿರೂಪಗೊಳಿಸಂಗಿಲ್ಲ. ವಿರೂಪ ಅಂದ್ರೆ ವಿಕೃತಿ ಅಂತಲ್ಲ, ಅದರನ್ನ ಬದಲಾಯಿಸಿ ನೀವು ಕಟ್ಟಡ ಕಟ್ಟೋದೋ ಇನ್ನೇನು ಮಾಡೋದೋ ಮಾಡಂಗಿಲ್ಲ. ಹಳ್ಳಾಗಿ ಉಳಿಬೇಕು.
ಕೆರೆಯಾಗಿ ಉಳಿಬೇಕು, ಬೆಟ್ಟ ಹಾಗೆ ಇರಬೇಕು. ಏನ್ ಚಿಕ್ಕ ಪುಟ್ಟ ಕಲ್ಲಿದ್ದಾಗ ಅದು ಇದು ಎ ಖರಾಬ್ಗೆ ಅಂತ ಬಂದಿರುತ್ತೆ, ಅದನ್ನ ಕ್ಲೀನ್ ಮಾಡ್ಕೊಂಡು ಬಳಸ್ಕೋಬೇಕು ಅವಕಾಶ ಇದೆ. ಆದ್ರೆ ಬಿ ಖರಾಬಲ್ಲಿರೋದು ಖಾಸಗಿ ಅವರಲ್ಲ, ಸರ್ಕಾರನೂ ಕೂಡ ಅದರ ಸ್ವರೂಪವನ್ನ ಬದಲಾಯಿಸೋ ಹಾಗಿಲ್ಲ. ಇಂಥದ್ದೊಂದು ಜ್ಞಾನ ಇಲ್ಲದೆ, ಇಂಥದ್ದೊಂದು ಪರಿಕಲ್ಪನೆ ಇಲ್ಲದೆ ನಾವು ಅದೇನೋ ಮುಳುಗೋಗ್ಬಿಡುತ್ತೆ ಈ ಕಟ್ತಿರೋ ಬಸ್ ಸ್ಟ್ಯಾಂಡು. ನೀವೇನೋ ಹೋಗ್ಬಿಟ್ಟು ಇನ್ಯಾವುದೋ ಒಂದು ಬಹಳ ಸುಸಜ್ಜಿತವಾದಂತ ಜಾಗದಲ್ಲಿ ಕಟ್ತಾ ಇದೀವಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇಂಥದ್ದೊಂದು ದೊಡ್ಡ ಅನಾಹುತಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ಬಿಟ್ರು. ಅದು ಮಳೆ ಬಂದ್ರೆ ಮುಳುಗೋಗೋದು, ಇದು ಆಲ್ರೆಡಿ ಮುಳುಗೋಗಿದೆ. ಮತ್ತೆ ಬಿ ಖರಾಬ್ ಯಾವುದೇ ಕಾರಣಕ್ಕೂ ನಿಜಕ್ಕೂ ಅದನ್ನ ಈ ಕೂಡಲೇ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕೂಡಲೇ ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಮಂಜೂರು ಕೊಟ್ಟಂತಹ ತಹಶೀಲ್ದಾರ್ ಮೇಲೆ ಕ್ರಮ ಕೈಗೊಳ್ಳಬೇಕು. ಆ ಖರಾಬನ್ನ, ಹಳ್ಳ, ಕೆರೆ, ಕಾಲುವೆ, ಬೆಟ್ಟ ಅನ್ನೋಂಥವೇನು ಇದೆಯಲ್ಲ, ಅದು ಖರಾಬ್ ಅಂತ ಗುರ್ಸಿರ್ತಾರಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಅದರ ಮೂಲ ಸ್ವರೂಪವನ್ನ ಬದಲಾಯಿಸಂಗಿಲ್ಲ. ಒಂದು ವೇಳೆ ಬದಲಾಯಿಸಿದ್ರೆ ಅವರು ಶಿಕ್ಷಾರ್ಹರು. ಈ ಕೂಡಲೇ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು, ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕು. ರಾಜಾರೋಷವಾಗಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಕೆರೆಯಲ್ಲಿ ಇವರು ಕಟ್ಟಡವನ್ನ ಕಟ್ಟಕೊಟ್ಟಿದಾರಂದ್ರೆ, ಕೆರೆಯಲ್ಲಿ ಕಟ್ಟಡವನ್ನ ಕಟ್ಟಕೊಟ್ಟು ಅಲ್ಲಿ ಇನ್ನು ಕಟ್ಟಿರುವಂತ ಕಟ್ಟಡದ ಬಗ್ಗೆ ಹೇಳ್ತಾ ಹೋದಾಗ ಹಂಗ ಅನ್ಕೊಂಡು ಅದು ಅವ್ರು ಮಾಡಿದ್ ಸರಿ ಅಂತಲ್ಲ. ಒಂದ್ ವೇಳೆ ಅದು ಅದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಕಟ್ಟಿಲ್ಲ ಅಂತಂದ್ರೆ ಅವು ಕೂಡ ಅಂಥದ್ರ ಮೇಲೆ ಕೂಡ ಕ್ರಮ ಆಗ್ಬೇಕು. ಆದ್ರೆ ಗೊತ್ತಿದ್ದು ನೀವು ಮಾಡಿರೋದು, ಗೊತ್ತಿದ್ದು ಮಾಡಿರೋದು, ನೋಡಿ ಮಾಡಿರೋದು ಅಂತದೊಂದು ಆ ಖರಾಬ್ ಆ ಮೂಲ ರೂಪವನ್ನ ಕೆಡಿಸಿರೋದು ಸಾಲದಕ್ಕೆ ನಾವು ಒಂದು ಸ್ಮಾರಕವನ್ನು ಉಳಿಸ್ತಾ ಇದೀವಿ, ಹಳೆಯ ಕಟ್ಟಡವನ್ನು ಉಳಿಸ್ತಾ ಇದೀವಿ ಅಂತ ತಮಗ್ ತಾವೇ ಬೆಂತಟ್ಕೊಳ್ಳೋದು. ಈಗ ಅಂತ ಕಟ್ಟಡವನ್ನ ಒಡೆದಾಕಿರೋರು ನೀವೇ, ಈಗ ಉಳಿಸ್ತೀವಿ ಅಂತ ಹೇಳ್ಕೊಳ್ಳೋರು ನೀವೇ ಅಲ್ವಾ? ಹೀಗೇನಾಗಿದೆ, ಅವತ್ತು ಯಾವ ಸುಮಾರು ಆ ಕಟ್ಟಡ ಏನು ಈ ಆಸ್ಪತ್ರೆ ಆಗ್ತಿತ್ತಲ್ಲ, ಆಗ ನಾವ್ ಹೇಳಿದ್ವಿ, ಏನು ದಲಿತ ಸಂಘಟನೆಯವರು, ಬಹುಜನ ಸಮಾಜ ಪಕ್ಷದವ್ರು ಹೇಳಿದ್ವಿ, ಮುಂದಿನ ದಿನಗಳಲ್ಲಿ ಊರ್ ಬೆಳೀತದೆ, ಜನಸಂಖ್ಯೆ ಬೆಳೀತದೆ, ಆಗ ಆಸ್ಪತ್ರೆ ಇನ್ನೂ ದೊಡ್ಡದಾಗಿ ಕಟ್ಟಬೇಕಾಗ್ತದೆ. ಹಾಗಾಗಿ ಇದನ್ನ ಈಗ್ಲೇನೆ ಬೇರೆ ಒಂದು ದೊಡ್ಡ ಜಾಗದಲ್ಲಿ ನೋಡಿ, ಸ್ಥಳಾವಕಾಶ ಇರುವಂತ ಜಾಗದಲ್ಲಿ ನೋಡಿ, ಆಗ ಬೇರೆ ಏನಾದ್ರು ಹೆಚ್ಚುವರಿಯಾಗಿ ಬಿಲ್ಡಿಂಗ್ ಬಂದಾಗ, ಆಸ್ಪತ್ರೆ ದೊಡ್ಡದಾಗಿ ಕಟ್ಟಬೇಕು ಅಂತ ಬಂದಾಗ ಅಲ್ಲಿ ಕಟ್ಟಕ್ ಅವಕಾಶ ಇರುತ್ತೆ, ಇಲ್ಲಿ ಕಟ್ಟಕ್ ಆಗಲ್ಲ ಅಂತ ಹೇಳಿದ್ವಿ. ಈಗ ಅದೇ ಶಾಸಕರು ಹೇಳ್ತಿದ್ದಾರೆ, ಇಲ್ಲಿ ಕಟ್ಟೋದಕ್ಕೆ ಜಾಗ ಇಲ್ಲ, ಈಗೇನು ಹೊಸ ಹಾಸ್ಪಿಟ್ಲ್ ಏನು ಬಂದಿದೆ, ಈಗೇನು 200 ಹಾಸಿಗೆಗಳ ಆಸ್ಪತ್ರೆ ಏನ್ ಬಂದಿದೆ, ಅದನ್ನ ಕಟ್ಟಬೇಕು, ಅದನ್ನ ಕಟ್ಟೋದಕ್ಕೆ ಇಲ್ಲಿ ಜಾಗ ಇಲ್ಲ, ಈಗ ನಾವು ಅದನ್ನ ಆನಗಲ್ಲಲ್ಲಿ ಕಟ್ತಾ ಇದ್ದೇವೆ ಅಂತ ಏನ್ ಹೇಳ್ತಿದಾರಲ್ಲ. ಮತ್ತ ಆಗ ಇದನ್ನ ತಾನೇ ಸ್ವಾಮಿ BSP DSS ನವರು ಬೊಬ್ಬೆ ಹೊಡೆದಿದ್ದು. ಇದನ್ನ ಅಲ್ವಾ ನಾವು ಮುಂದಾಲೋಚನೆ ಅಂತ ಕರೆಯೋದು, ಮುಂದಾಲೋಚನೆ ಅಂತ ಕರೆಯೋದು ಯಾವ್ದು ಇದನ್ನ. ನಾವು ಅವತ್ತೇ ಹೇಳಿದ್ವಿ, ಅವತ್ತು ನಮ್ಮ ಮಾತುಗಳು ಕೇಳಿಸ್ಲಿಲ್ಲ, ನಾವೇನೋ ದೊಡ್ಡ ಅಪರಾಧ ಮಾಡ್ತಿದೀವಿ, ಬರೋವಂತ ಆಸ್ಪತ್ರೆ ನಿಲ್ಲಿಸ್ತಿದೀವಿ ಅನ್ನೋಂಥ ಗೊಂದಲ ಸೃಷ್ಟಿ ಮಾಡಿ ಇವತ್ತು ತಾವೇ ಹೇಳ್ತಿದ್ದೀರಿ, ಏನು ಇಲ್ಲಿ ಕಟ್ಟಡ ಸಾಲಲ್ಲ, ಅಲ್ಲಿ ಕಟ್ಟೋಣ ಅಂತ. ಅದಕ್ಕೆ ಯಾಕಂದ್ರೆ ಸರ್ಕಾರದ ಕೆಲಸ ಅಲ್ವಾ, ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ, ಅವತ್ತೇ ಈ ಆಸ್ಪತ್ರೆಯನ್ನ ಆ ಭಾಗದಲ್ಲಿ ಹಾಕಿದ್ರೆ, ನಾವು ಸಜೆಸ್ಟ್ ಮಾಡಿದ್ದೆ ಯಾವುದು ಅಂದ್ರೆ, ಈಗ ಮುರಾರ್ಜಿ ಶಾಲೆ ಅವೆಲ್ಲ ಏನಿದೆಯಲ್ಲ ಆ ಭಾಗದಲ್ಲಿ ಕಟ್ಟಿದ್ರೆ ಮುಂದೆ ಇನ್ನೂ ದೊಡ್ಡದಾಗಿ ಬಿಲ್ಡಿಂಗ್ ಬಂದ್ರೆ, ಬೇರೆ ಎಲ್ಲ ಇಕ್ವಿಪ್ಮೆಂಟ್ಸ್ ಬರೋ ಅಂತ ಇನ್ನೂ ದೊಡ್ಡ ಹಾಸಿಗೆಗಳ ಹಾಸ್ಪಿಟಲ್ ಬಂದ್ರೆ ಅಲ್ಲಿ ಜಾಗ ಇರುತ್ತೆ ಅಂತ ಹೇಳಿದ್ವಿ. ಅವತ್ತು ನಿಮ್ ಗಮನಕ್ಕೆ ಹೋಗ್ಲಿಲ್ಲ. ಮೇಲಾಗಿ ನಾವೇನೋ ದೊಡ್ಡ ಅಪರಾಧ ಮಾಡ್ತಿದೀವಿ ಅನ್ನಂಗೆ ನಮ್ಮ ಮೇಲೆ ಗೂಬೆ ಕುಂದಿಸಿದ್ರಿ. ಸಂಘಟನೆಯವ್ರು ಕೇಳಿದಾಗ ಅದಕ್ಕೆ ಉತ್ತರನೇ ಇಲ್ಲ. ಕೊನೆಗೂ ನಿಮ್ಮ ಮಠವನ್ನು ಸಾಧಿಸ್ಬಿಟ್ರಿ. ಇವತ್ತು ಇಲ್ಲಿ ಜಾಗ ಸಾಲಲ್ಲ, ಅಲ್ಲಿಗೆ ಹೋಗೋಣ ಅಂತಿದ್ರಿ. ಇದು ಈ ಕೂಡಲೇ ಏನು ಆ ಕೆರೆಯ ಮೂಲ ಸ್ವರೂಪವನ್ನು ಕೆಡಿಸಿ ಕಟ್ಟಡವನ್ನ ಕಟ್ಟೋದಕ್ಕೆ ಅನುಮತಿ ಕೊಟ್ಟಂತ ಅಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು.
ಕ್ರಮ ಕೈಗೊಳ್ಬೇಕು. ಮತ್ತು ಜೊತೆಗೆ ಆ ಏನು ಕೆರೆ ಅಂತ ಇದೆಯಲ್ಲ, ಆ ಕೆರೆಗೆ ಭಾಳಷ್ಟು ಜನ ವಾರಸ್ದಾರಿದ್ದೀವಿ ಅಂತ ಎಲ್ಲರೂ ನಂದು ಪಾಣಿ ಇದೆ, ನಂದು ಪಾಣಿ ಇದೆ, ನಂದು ಪಾಣಿ ಇದೆ ಅಂತ ಹೇಳ್ಬಿಟ್ಟು ಪಾಣಿ ಪಟ್ಟ ಇಟ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು. ಅದು ಕರೆಕ್ಟಾಗಿ ಹದ್ದುಬಸ್ತು ಮಾಡಿ ಅದನ್ನ ಏನು ದುರಸ್ತಿ ಮಾಡಿ, ಇದು ಯಾರ್ದು, ಸರ್ಕಾರದ್ದು ಒಡೆತನದಲ್ಲಿದೆಯೋ, ಖಾಸಗಿಯವ್ರ ಒಡೆತನದಲ್ಲಿದೆಯೋ, ಯಾರ್ಯಾರಿಗಾದ್ರೂ ಮಾರ್ಕೊಂಡಿದಾರೋ ಅಥವಾ ವಿನಾಕಾರಣ ನಮ್ದೇ ಅಂತ ಪುಂಗಿ ಬಿಟ್ಕೊಂಡು ತಿರುಗ್ತಾ ಇದ್ದಾರೋ ಅದೆಲ್ಲವೂ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅವಕ್ಕೆ. ಇಲ್ಲ ಅಂತಂದ್ರೆ ಅದು ಹೆಂಗೆ ಅಂತಂದ್ರೆ ತಮ್ಮ ಮನಸೋ ಇಚ್ಛೆ ಅಂತ ಈ ಸರ್ಕಾರಿ ಜಾಗಗಳನ್ನ ಬಳಸ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಖಾಸಗಿಯವ್ರದ್ದಾಗಿದ್ರೆ ಅವ್ರಿಗೆ ಇರ್ತದೆ. ಈಗ ಅಲ್ಲಿ ಸಂತೆ ಮೈದಾನ ಕೂಡ ಮಾಡಿದ್ದಾರೆ. ಹೀಗಾಗಿ ಅದನ್ನ ಅಳತೆ ಮಾಡಿ ಅದು ಯಾರಿಗೆ ಸೇರಿದ್ದು, ಸರ್ಕಾರಕ್ಕೆ ಸೇರಿದ್ದೋ ಖಾಸಗಿಯವ್ರಿಗೆ ಸೇರಿದ್ದೋ ಅನ್ನೋಂಥ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಹಾಗೆ ಮತ್ತೆ ಹೇಳ್ತಿದ್ದೀವಿ, ಮುಳುಗಿ ಹೋಗಿರುವಂಥ ಜಾಗದಲ್ಲಿ ಫಿಕ್ಸ್ ಅದು ಜೋರಾಗಿ ಮಳೆ ಬಂದರೆ ಮುಲಾಜಿಂದ ಮುಳುಗೋಗ್ತದೆ ಅನ್ನೋದ್ರಲ್ಲಿ ಯಾವ ಡೌಟ್ ಇಲ್ಲ. ಅಂಥದ್ರ ಕಡೆ ಅಲ್ಲಿ ಪ್ಲ್ಯಾನ್ ಮಾಡಿದಂಥವ್ರು, ಅಲ್ಲಿಗೆ ಅನುಮೋದನೆ ಕೊಟ್ಟಂಥವ್ರು, ಮಂಜೂರು ಮಾಡಿದಂಥವ್ರು, ಇವರೆಲ್ಲರ ಬಗ್ಗೆ ತನಿಖೆ ನಡಿಬೇಕು. ಮತ್ತು ಸಾಲದಕ್ಕೆ ಏನು ಹೇಳ್ತಾರೆ, ಅಲ್ಲೇ ಪಕ್ಕದಲ್ಲಿ ಏನೋ ಯಾವುದೋ ಕಾಂಗ್ರೆಸ್ ಮುಖಂಡನ ಜಾಗ ಇದೆ, ಅದೇನೋ ಅಲ್ಲಿ ಸೈಟ್ ಮಾಡಬೇಕು, ಲೇಔಟ್ ಮಾಡಬೇಕು, ಆ ಮೂಲಕವಾಗಿ ಈ ಥರ ಬಿಲ್ಡಿಂಗ್ ಅಲ್ಲಿದ್ದರೆ ಅಲ್ಲಿಗೆ ಒಂದು ಕಳೆ ಬರ್ತದೆ, ಅಂದರೆ ಬೇಡಿಕೆ ಬರ್ತದೆ. ಏನು ಸಂತೆ ಅಲ್ಲಿದ್ದರೆ ಅಥವಾ ಇದೇನು ತಾಲೂಕ್ ಪಂಚಾಯತ್ ಅಲ್ಲಿದ್ದರೆ ಅದಕ್ಕೆ ಬೇಡಿಕೆ ಬರ್ತದೆ. ಹಾಗಾಗಿ ಅಲ್ಲಿ ತಾಲೂಕ್ ಪಂಚಾಯತಿಯನ್ನು ಯಾರಿಗೂ ಇಷ್ಟ ಇಲ್ದಿದ್ರು ಅವರ ಕಾರ್ಯಕರ್ತರಿಗೆ ಅನುಕೂಲ ಆಗಲಿ ಅಂತ ಅಲ್ಲಿ ಹಾಕಿದ್ದಾರೆ ಅಂತ ಸಾರ್ವಜನಿಕರು ಒಂದಷ್ಟು ಮಾತಾಡ್ಕೊಳ್ತಿದ್ದಾರೆ. ಅದು ತಮ್ಮ ಗಮನಕ್ಕೂ ಬಿದ್ದಿದೆ. ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟವ್ರು ಉತ್ತರ ಕೊಡಬೇಕು. ನೋಡೋಣ ಉತ್ತರ ಕೊಡ್ತಾರೇನೋ. ನಮಸ್ಕಾರ.